ದೊಡ್ಡ ಸುಮ್ಮನೆ ಕೊಡ್ದ ನಿನ್ ಗುದ್ದೆ ನಂಗೆ ಮಮ್ಮಿ ಏನು 50 ಸಾವಿರ ಯಾರು ನಾನು ನೋಡ್ಕೊಂಡು ಬಡ್ಡಿ ಮಕ್ಕಳು ಹೊಸಪೇಟೆನಾ ಹೊಸಕೋಟೆ ಭಾಳ ಭಕ್ತರು ಚೆನ್ನಾಗಿದ್ದೀನಕ್ಕ ಬಿಸಾಗಿದ್ದೆ ಚೆನ್ನಾಗಿದ್ದೀನಕ್ಕ ಮಗ ಚೆನ್ನಾಗಳೆ ಮಗ ನೋಡ್ಬಿಡ್ತೀನಂತೆ ಎಳೆ ಮಗು ಏನು ಬೇಡ ಅವ್ನು ಅಷ್ಟು ಕಬ್ಬಿ ಅಣ್ಣಂಗೆ ನಾನು ಒಂದಿಷ್ಟು ಸ್ವಾಮಿಯರು ಅಂತ ಅವ್ನಿಗೆ ಹೇಳಿಲ್ಲ ತರೀಕೆರೆಗೆ ಹೋದ್ರೆ ನಾನು ಸ್ವಾಮಿ ನಾವು ಹಿಂಗೆ ಇರ್ತೀನಿ ನಾನು ಯಾಕೆ ಗೊತ್ತಾ ದೊಡ್ಡ ಸೇರೋದು ಯಾವುದಾದ್ರು ಫಂಕ್ಷನ್ಗೆ ಅವ್ನು ದೊಡ್ಡ ಮನುಷ್ಯ ನಿಮ್ಮ ಸಂಘದ ಅಧ್ಯಕ್ಷ ಅವನು ಅಣ್ಣ ಅವ್ನು ನೇಮ್ ಇದೆ ಅವನಿಗೆ ಅವ್ನ ನೇಮ್ ಅಲ್ಲಿಗೆ ತಂದು ತಂದಿಲ್ಲ ಅವನು ಅರ್ಥ ಆಗತ್ತಾ ನನಗೆ ನೇಮ್ ಇದೆ ನಾನು ಯಾವತ್ತೂ ನೇಮ್ ಇತ್ತು ಅಂತ ಯಾವ ಮನೇಲೂ ಅಂದಿನ ಅಣ್ಣ ಯಾವ ಊರಿಗೆ ಬಂದಿಲ್ಲ ನಂಗೆ ನೇಮ್ ಇದೆ ಅಂತ ನೀನು ಅಲ್ಲಿ ಇಲ್ಲಿ ಕಿಗ ಅಂದ್ರೆ ನಾನು ನಿನ್ನೆ ನೋಡ್ತಾ ಇದ್ದೀನಿ ನನ್ನ ತಂಗಿ ಅಂತ ಬೆಳಗ್ಗೆ ನನ್ನ ತಂಗಿ ಅಂತ ಹಿಂಗೆ ಹೇಳ್ಕೊಳ್ಳ ನನಗೆ ಆರ್ತಿ ಅಲ್ಲ ನಾನು ನನ್ನ ತಂಗಿ ಆದರೆ ಮಕ ಅಲ್ಲೂ ಉದ್ದಂಗೆ ಹೊಡಿತೀನಿ ತಂಗಿ ಅಲ್ಲ ಇಲ್ಲಿ ನೋಡಲ್ಲಿ ಮಕ ಅಲ್ಲೂ ಉದ್ದಂಗೆ ಹೊಡಿತೀನಿ ನೀವು ಅಷ್ಟೇ ಅಮ್ಮ 8 ವರ್ಷ ಮಗು ಆಯ್ತಂತ ಒಂದ್ಸರಿ ಪಾಪು ಚೆನ್ನಾಗಿರಲಿ ಆಶ್ರಮ ಮಾಡೋಣ ಈ ಥರ ಆಮೇಲೆ ಇನ್ನೊಂದು ಯಾರೋ ಒಂದು ಅಜ್ಜಿ ಬಂತಂದ್ರೆ ಅಮ್ಮ ತಿಂಡಿ ತೊಗೊಂಬಿಡ್ರ ಇನ್ನೊಂದು ಯಾರೋ ನೀರು ಮಾಡಿ ಮಾಡಿ ಹೋಗಿ ಇನ್ನೊಂದು ಯಾರೋ ಅಜ್ಜಿ ಬಂದಿದ್ದು ಯಾರಿಗೆ ಹಾಂ ನಿಂತಿಗೆ ನಿನ್ನೆ ಕರ್ತಿತ್ತು ನಿನ್ನೆ ಕರ್ತೀನಿ ತಗೊಂಡ್ಬೋದು ಹಾಂ ನೀವು ಹಿಂಗೆ ಹೇಳ್ಬಿಡ್ತೀನಿ ನಿಮ್ಮ ಕೈ ಆಕ್ಸಿಡೆಂಟ್ ಆಯ್ತಮ್ಮ ನೀವು ಕೈ ಗೆದ್ದೆ ಹಿಡ್ಕೊ ನಿಮ್ಮ ಮನೇಲಿ ಯಾರು ಜೊತೆ ಬಂದಿರ ತಂಗಿ ಬಮ್ಮ ಯಾರು ಬಂದಿಲ್ಲ ಇನ್ನೇ ಬಂದೆ ಇವ್ರವೇ ಇಡೀ ಕಾಂದಾಲ ಕರ್ಕಮ್ಮ ನೀನು ಇಲ್ಲಿ ಸೀರೆ ಕೊಡ್ತಾರೆ ಅಂತ ಇನ್ನೊಂದು ಸೀರೆ ಕೊಡಪ್ಪಲೆ ನೀ ಇಡ್ತಮ್ಮ ಬೇರೆ ಕೊಡ್ತೀನಿ ಬೈಕ್ ಅಂತ ನಿಮ್ಗೆ ವಯಸ್ಸಾಯ್ತು ನಿಮ್ಗೆ ಸುತ್ತಮುತ್ತ ಯಾರಾದರೂ ಮದುವೆ ಆಗ್ತಿದ್ರೆ ಅಥವಾ ಶುಭಕಾರ್ಯ ನಡೀತಿದ್ರೆ ನೀವು ಬಡವರಾಗಿದ್ದರೆ ನಾನು ಕೋಟ್ಯಾಧೀಶ್ವರ ಅಲ್ಲ ನಮ್ಮ ಭಕ್ತಿದ್ರೆ ಭಗವಂತನೇ ಭಕ್ತ ಹಾಂ ಒಂದು 5 ಸೀರೆ ಕೊಡಪ್ಪ ಇಲ್ಲಿ ಬಡಬಗ್ರಿದ್ದಾರೆ ಅವ್ರಿಗೆ ಒಂದು ಚೀಲ ಅಕ್ಕಿನಾರು ಒಂದು ಸೀರೆ ಕೊಡೋಣ ಬೇಡವ ಹಳ್ಳಿ ಸೇವೆ ಮಾಡ್ತಾ ಇರ್ತೀವಿ ಅದನ್ನೇ ದುರುಪಯೋಗ ಬಂದು 50 ಸಾವಿರ ಕೊಡಿ ಲಕ್ಷ ಕೊಡಿ ಅಂತ ಕೇಳಬೇಡಿ ನಮ್ಮ ಕೈಲಿ ಹಾಕಿ ಕೊಡ್ತೀವಿ ಯಾಕೆ ಜನಸೇವೆ ಮಾಡೋದು ಬಿಟ್ಟಿವಿ ಅಂದರೆ ಜನ ಕೇಳೋದ್ರೂ ಇಷ್ಟೇ ಕೊಡಿ ಅಂತ ಕೇಳೋ ಇದ್ದಾರೆ ಉದಾಹರಣೆ ಯಾರೋ ಮೊನ್ನೆ ಹುಷಾರಿಲ್ಲ ಅಂತ ಬೈಕ್ ಕೊಟ್ಟೆ ಹಳೆ ಬೈಕ್ ಅಂದ ಅವ್ನು ಹೊಸ ಬೈಕ್ ಕೊಟ್ಟು ಸೆಲ್ಫ್ ಸ್ಟಾರ್ಟ್ ಬೇಕು ನನಗೆ ಅಂದ ಅವತ್ತು ನಿಲ್ಲಿಸ್ಬಿಟ್ಟಿನಿ ಜಾಸ್ತಿ ಏನು ಕೊಟ್ಟು ಒಂದು 78 ಕೊಟ್ಟಿನಿ ಈಗ ನಿಲ್ಲಿಸ್ಬಿಟ್ಟಿದ್ದೀನಿ ನಾನೇ ಓಡಿಸೋ ಹಳೆ ಗಾಡಿ ಅದು ಹಳೆ ಗಾಡಿ ಕೊಟ್ಟೆ ಯಾರಿಗೊಬ್ರು ಹಿಂಗೆ ಹೇಳ್ಬಾರ್ದು ಅವರು ಸೆಲ್ಫ್ ಇದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮಗ ಹಂಗಾಗಿ ಜನಸೇವೆ ಮಾಡೋದು ಬೇಡ ಅಂತ ಹಿಂಗೆ ನಿನ್ನ ಮದುವೆಗೆ ಇಲ್ಲ ಜಾಸ್ತಿ ಕೊಡ 50 ಹೋಗಾತ ಕೊಡಲಿ ಸರ್ ಸಾಕಂತೆ ಯಾರಾದರೂ ಬಂದರೆ ನನ್ನ ಹೆಸರು ಕಳಿಸು ಇದು ನಿನ್ನ ಮದುವೆಗೆ ನನ್ನ ಕಡೆಯಿಂದ ಇಂಗ್ಲೀಷಿಗೆ ಹೇಳ ಕನ್ನಡದಾಗ ಹೇಳ ಮದುವೆ ನಿಮಗೆ ಶುಭ ತರಲಿ ಒಳ್ಳೇದಾಗಲಿ ಇಂಗ್ಲೀಷಿಗೆ ಹೇಳ್ಬೇಕು ಅಂದರೆ ಹೇಳ್ಕೊಡಲ್ಲ ಅಡಿ ಮಮ್ಮಿ ಇಂಗ್ಲೀಷ್ ಕೊಡ್ಕೊಂತ ಇದ್ದೀನಿ ಹೊಟ್ಟೆಗೆ ಹಿಂಗೆ ಇದು ಕಿರುಕಾಣಿಗೆ ನನ್ನ ಕಡೆಯಿಂದ ದೊಡ್ಡ ಸೀರೆನೇ ಕೊಡ್ತೀನಿ ನಿಮ್ಮಂದ್ರೆ ಯಾರು ಬಂದರೆ ನೆನ್ಪಿಡ್ಕೊ ಬಂದು ನನಗೆ ಅಣ್ಣ ಅನ್ಬೇಡ್ರ ಅಷ್ಟೊಳಗೆ ಇಂಥ ನಾವಣ್ಣ ಮನೆ ಬಂದಿದ್ವು ಅಂತ ಹುಡುಗ ಹೇಳಿದೆ ನಾನು ಅಕ್ಕಿನೇ ಕೊಡ್ತೀನಿ ತಂಗಿ ಇದು ನಾನು ಕಟ್ಟಿರೋ ಒಂದೇ ಆಮೇಲೆ ಬಂದಾಗ ಅಂತರ ಕಟ್ಟಿ ಕಾಂಕ ಕಟ್ಟಿದ ತಕ್ಷಣ ನಿಂತ್ಕತು ಈಗ 1 ವರ್ಷ ಇನ್ನೂ ಆಗಿಲ್ಲ ಪುನಃ ಒಟ್ಟಲ್ಲದ ನಗರದವರು ಚಾಮರಾಜನಗರದವರು ಕಮಿಷನ್ ಕೊಡ ತಗೊಳ್ಳಿ ಇದೇ ಕಮಿಷನ್ ಕಣ ತಗೊಳ್ಳಿ ನಿಮ್ಗೆ ಹೆಣ್ಮಕ್ಳು ಅಂತ ಕೊಡ್ತಾವಲ್ಲ ಗಂಡು ಮಕ್ಕಳು ಕೊಡ್ತಾರಲ್ಲ ನೀವು ಕೊಟ್ಟರೆ ಕಾಂಕ ತಗೊಳ್ಳಿ ಅಲ್ಲಿ ಕಟ್ಟಿಸ್ತೀನಿ ಬಾ ಯಾರು ಇದನ್ನ ಪವಾಡ ಅಂತ ಬರೆಯಾರ ಯಾರು ಅಲ್ಲಿ ಯಾರೋ ಹುಡುಗಿ ಒಂದು ಏನೋ ನಂಬಿದ ಅಕ್ಷಯ ಪಾತ್ರೆ ಅಂತ ಒಬ್ಬ ಯಾರೋ ಹುಡುಗಿಗೆ ಹೋಗುಣವಂತ ಅಂತ ಅಲ್ಲಾರ ರಾಮದುರ್ಗ ಸೇನೆ ಅಂತ ನಮ್ದು ಹೆಸರು ಅಲ್ಲಾರೋ ಒಬ್ರು ಪವಾಡ ಪುರುಷ ಅಂತ ಅಲ್ಲಾರೋ ಒಬ್ರು ಈಗ ತಂಗಿ ಹೆಸರು ಮಗಳ ಹೆಸರೇನು ಪೂರ್ಣಿಮಾ ದುರ್ಗಾ ಅಂತ ಪೂರ್ಣಿಮಾ ರಾಮು ಅಂತ ಪೂರ್ಣಿಮಾ ಚಂದ್ರ ಅಂತ ಹೆಸರು ಹಾಕೊಂಡು ದಿನ ಶೇರ್ ಮಾಡಿ ಲೈಕ್ ಮಾಡಿ ಬರಲಿಕ್ಕೆ ನಿಮ್ಮಂತ ಬರೋಕ್ಕೆ ನೀವು ಬರ್ತೀರಿ ಅಕ್ಕಿ ಕೊಡ್ತೀರಿ ಬೆಲ್ಲ ಕೊಡ್ತೀರಿ ಸೀರೆ ಕೊಡ್ತೀರಿ ದುಡ್ಡು ಕೊಡ್ತೀರಿ ಬೈದು ಹೋಗ್ತೀರಿ ಬೈಸ್ಕೊಂಡು ಹೋಗ್ತೀರಿ ಆಮೇಲೆ ನನಗೆ ಇಷ್ಟ ಏನಾಗ್ತೀರಾ ಒಳ್ಳೊಳ್ಳೆ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ರಿ ಲಂಚ ಕೇಳ್ಬೇಡ್ರಿ
ಬರ್ರಿ ತಂಗಿ ಒಂದು ಕ್ಲಾಸ್ ಹಾಕಿ ಅವ್ರ ಅಮ್ಮಗೊಂದು ಒಳ್ಳೆ ಸಂಸಾರ ಬಳಸಿದ್ರೆ ನನ್ನ ಕಡೆಯಿಂದ ಅಣ್ಣ ಮನೆಗೆ ವದ ಸ್ವೀಕಾರ ಮಾಡೋರಿಗೆ ಎಲ್ಲ ಕೊಟ್ಟಿದ್ದೀನಿ. ಇಬ್ಬರು ಚೆನ್ನಾಗಿ ಓದ್ಬೇಕಂದ ಕೊಡಿ. ದುರ್ಗಾಸ್ಥಳ ಕೃಪೆ ಅಂತ ಬರೀರಿ. ಎಂತ ಬರೀತೀರಿ? ದುರ್ಗಾಸ್ಥಳ ಕೃಪೆ ಅಂದರೆ ಭೂಮಿ ತಾಯಿ ಗಂಗೆ ತಾಯಿ ಆಶೀರ್ವಾದ ಅಂತ. ಕಮ್ಮ ನಿಮ್ಮ ತಾಯಿ ಇದ್ದಾರಪ್ಪ, ಇದು ನಿಮ್ಮ ತಾಯಿ ಕೊಡು ಮಗನೇ. ನಿನ್ನ ಬಗ್ಗೆ ನೀನು ಯಾವತ್ತೂ ನಾಚಿಕೆ ಪಡಬಾರ್ದು. ಇನ್ನೊಂದು ಚಿಕ್ಕ ಬಾಯ್ಲಿ ಕದ ಅಲ್ಲಿ ಅಕ್ಕ ಇನ್ನೊಂದು ಚಿಕ್ಕ ಕೂಡ ಇಲ್ಲ ಒಂದ ಸಿಂಗಲ್ಲ ಅಲ್ಲೋಗು ಚಿಕ್ಕ ಅವ್ರಿಗೆ ಮಾಡ ತಮ್ಮ. ಯಾವತ್ತು ನಿನ್ನ ಬಗ್ಗೆ ನಾಚಿಕೆ ಪಡ್ಬಾರ್ದು. ಯಾರ ಬಗ್ಗೆ? ನನ್ನ ಬಗ್ಗೆ. ಹಾಂ ನಿನಗೆ ನೀನು ಏನು ಪಡ್ ಗೊತ್ತಾ, ನಿನಗಿಂತ ನಡೆಯೋಕ್ಕಾಗಲ್ದರಿದ್ದಾರೆ, ಕೈಯಿಲ್ದರಿದ್ದಾರೆ, ಅವ್ರು ನೋಡಿ ಖುಷಿ ಪಡ್ತೀನಿ ಅವ್ರಿಗಿಂತ ಚೆನ್ನಾಗಿದೆಯಾ ಅಂತ. ಯಾರಿಗಿಂತ ಉದಾಹರಣೆ ಕೆಂಗೇರಿ ಮೋರಿ ಹತ್ರ ಹೋದರೆ, ಆಗರೋಡಲ್ಲಿ ಹೋದರೆ, ಕುಂಬ್ರಗೋಡಲ್ಲಿ ಮೋರಿ ಒಳಗೆ ಜೀವನ ಮಾಡ್ತಾರೆ, ಮೋರಿ ಒಳಗೆ ಮನೆ ಕಟ್ಕೊಂಡಾರೆ. ನಾವು ಬ್ರಿಡ್ಜ್ ಮೇಲೆ ಹೋಗೋಕ್ಕಾಗೋದಿಲ್ಲ, ವಾಸನೆ ಬರುತ್ತೆ. ಒಂದೇ ಒಂದು 10 ಸೆಕೆಂಡ್ ಹೋಗಿ ವಾಸನೆ ಬರುತ್ತೆ. ಬರಲ್ಲ ಯಾವೂರಮ್ಮ? ಕೆಂಗೇರಿ. ಅಲ್ಲಿ ವಾಸನೆ ಬರುತ್ತೆ. ಕೆಂಗೇರಿ ದಾಟಿ ಕೆಂಗೇರಿ ಮೋರಿ ಮೇಲೆ ಹೋದರೆ ಈ ಕಾರ ಹೋದ್ರೆ ವಾಸನೆ ಬರುತ್ತೆ. ಆ ಪುಣ್ಯಾತ್ಮರು ಅಲ್ಲಿದ್ದಾರೆ. ಅವತ್ತು ಯೋಚನೆ ಮಾಡಿದ್ರೆ ನಾನು ಅವ್ರಿಗಿಂತ ಶ್ರೀಮಂತರು ಅಂತ ನೋಡೋ ಹಿಂಗೇಳೋ. ಅವರ ಮೋರಿ ಒಳಗೆ ಜೀವನ ಮಾಡ್ತಾರೆ, ನಮಗೆ ಮೋರಿಗಿಂತ ಜಾಗ ಸಿಕ್ಕಿದ್ದಲ್ಲ ಅಂತ ಖುಷಿ ಪಡ್ಬೇಕು. ಕರೆಕ್ಟ್ ಅಲ್ವಾ? ಅವ್ರು ನೋಡಿ ಕೆಲವರು ಅಂತಾರೆ ಅಯ್ಯೋ ಅವ್ರು ಅಲ್ಲೇ ಇದ್ದಾರೆ ಅಂತಾರೆ. ಹಾಡು ಕೇಳೋಕೆ ಏನಪ್ಪ ಈಸಿ, ಹಾಡು ಕೇಳೋದು ತುಂಬ ಈಸಿ, ಬದುಕೋದು ಭಾಳ ಕಷ್ಟ. ಏನಕ್ಕ? ಕರೆಕ್ಟ್ ಅಲ್ವಾ? ಹಾಡು ಕೇಳೋದು ತುಂಬ ಈಸಿ ಅಲ್ವಾ? ನೀನು ಯಾವತ್ತೂ ನಿನ್ನ ಬಗ್ಗೆ ಏನು ಕೆಲಸ ಮಾಡ್ತೀಯ? ಎಲ್ಲಿ ಓದ್ತಿದ್ಯಾ? ಹಾಂ ಹರಪನಹಳ್ಳಿ ಹತ್ರ ನಿಮ್ಮ ತಾಯಿ ಕೊಟ್ಟಿದ್ದನ್ನ. ಹಾಂ ಓದಾದ್ಮೇಲೆ ಎಲ್ಲೂ ಕೆಲಸಕ್ಕಿಲ್ಲ ಅಂದರೆ ಜನ ನೋಡಿ ಸುಮ್ಮನೆ ಹೋಗ್ತಿದ್ವಿ. ಇರಬೇಕು ಅಲ್ಲ ಇಲ್ಲೇ ಆದ್ರೆ ಇವತ್ತು ತಾಣ್ಲೇಬೇಕು. ಗೊತ್ತಿಲ್ಲ, ಅಲ್ಲೂ ಇಲ್ಲ. ಯಾಕಂದ್ರೆ ಜನ ಕುಂತಿರೋ ಈಗ ಯಾವನು ಸೇವೆ ಮಾಡಲ್ಲ. ಅದೇ ಸಪೋರ್ಟ್ ಅಲ್ಲಿ ನೀರು ಗೊತ್ತಿಲ್ಲ, ಅಲ್ಲಿ ಯಾವನು ಕೆಲಸಗಾರ ಬಂದು ಮನೆ ಹಾಳಾಗಿ ಹೋಗೋ 13 ಬೋರ್ ಹಾಕ್ಸಿದ್ರಿ. ನೀರು ಬಂದಿದ್ಯಾ? ಯಾವ ಊರು? ನಮ್ದು ದಾವಣಗೆರೆ. ನಮ್ಮ ಬೋರ್ ಹಾಕ್ಸಿದ್ದು ಹುಣಸೆಗಟ್ಟೆ, ಹುಣಸೆಗಟ್ಟೆ ಬರ್ತಾನೆ ಚಿತ್ರಗಟ್ಟ ಬದೀನಿ. ಹುಣಸೆಗಟ್ಟಕ್ಕೆ ಅಲ್ಲೂ ದೇವ್ರನ್ನ ಪರಿಚಯ ಮಾಡಿರೋದನ್ನೆಲ್ಲ ನಾನು ಉತ್ತಂದ್ಕೊಂಡಿದ್ದೆ. ಬಟ್ಟೆ ಬಂದಿರೋದು ಅದೇ ಉತ್ಸವ ಮೂರ್ತಿ ಇಲ್ಲ ಇಕ್ಕಿನಲ್ಲಿ. ಉತ್ಸವ ಮೂರ್ತಿ ಫೇಮಸ್ ಇದೆ ಮೂಲ ಸ್ಥಾನಕ್ಕಿಂತ. ಯೂಟ್ಯೂಬ್ ಮಾಡೋರು ಹೊಲದಲ್ಲಿ 2 ಬೋರ್ ಫೇಲ್ ಆಗಿತ್ತು. ಎಲ್ಲ ನೀರು ಬರಲಿತ್ತಮ್ಮ, ಬೆಳೆ ಬರಲಿ, ನೀರು ಬರಲಿ. ಆಮೇಲೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋ ಪುಣ್ಯಾತ್ಮರು ನಾನು ದಿನ ಅವ್ರನ್ನ ಕೈ ಮುಗಿತೀನಿ. ಯಾಕಂದ್ರೆ ನಾನಲ್ಲ ಈ ಮಟ್ಟಿಗೆ ನಾನು ಬೆಳೆಸಿರೋರು ಪುಣ್ಯಾತ್ಮ. ಎಡಿಟ್ ಮಾಡಾರೆ ಬಂದು ಕರ್ನೂಲನ್ನು ಇದು ಮದುವೆ ಮಗು ಆಯ್ತಲ್ಲ ಮತ್ತಿನೇನು ಗಂಟೆಗಿಂತಲ್ದಲೇ ಬಂದಾನ ಬಡ್ಡಿ ಮಗ. ವೆಲ್ಟಿ ಮಾಡೋಣ ಚಿಂತಾಮಣಿನು ಬಡ್ಡಿ ಬದುಕಲ್ಲ ಅಂತ ಹೇಳಿ ರಪ್ಪ ಅಂಗಡಿ ಮಾಡ್ತಾವನೆ ನನಗೆ ಮಗ. ಈಗ ಯಾರೋ ಒಬ್ರು ಬಂದು ಸ್ವಲ್ಪ ಹೊತ್ತು ಮುಂದೆ ಒಂದು 6 ಗಂಟೆ ಹಂಗೆ ಬಾತು ಕಸ ಹೊಡಿತೀವಿ. ನಿಮ್ಗೆ ಗೊತ್ತಿರುತ್ತೆ, ಭಕ್ತರು ಬಂದು ಕೈಯಿಲ್ದರು ಕಾಲಿಲ್ದರು ಹುಷಾರು ಬಂದು ಕಸ ಹೊಡಿತಾರೆ. ಕಸ ಹೊಡೆಯೋಕ್ಕೆ ಅಂತ 10 ನಿಮಿಷ ಅಥವಾ 1/4 ಗಂಟೆ, ಒಂದು ವೇಳೆ 20 ನಿಮಿಷ ನಾವು ಸ್ವಲ್ಪ ದೇವಸ್ಥಾನನ ಮುಚ್ಚುವಿಕೆ ಮಾಡ್ತೀವಿ. ಒಳಗಡೆ ದೇವಸ್ಥಾನ ಕ್ಲೀನ್ ಮಾಡ್ತೀವಿ ಬೆಳಗಿಂದ ಹೂವಾದಿ ಬಿದ್ದಿರುತ್ತೆ ಅಂತ. ಈಗ ಒಂದು ಯಾರೋ ಒಂದು 4 ಜನ ಹೆಂಗೆ ಹೇಳಿಸಿ ಬಂದಿರೋ ಅದೇ ತಾಯರು ಹೆಚ್ಚು ಕಡಿಮೆ ಅವರಿಗೆ ಒಂದು 50 ವರ್ಷ ಮೇಲಾಗಿದೆ. ನಮ್ಮ ಅಕ್ಕಾರೋ ತಾಯರ ಸಮಾನ, ಅದು ಒಂದು ತಂಗಿ ಸಮಾನ ಒಂದು ಹುಡುಗಿ ಬಂದಿದೆ. ಒಂದು ಆಡ್ತು ಇವಾಗ ಬಂದಿದ್ದ ಒಬ್ಬ ಗಂಡಸು ಇಬ್ಬ 2 ನಿಮಿಷ ಕಾಯಿರಿ 10 ನಿಮಿಷ ಕೂತ್ಕೊಳ್ರಿ ಅಂದರೆ ಸೀಮೆಗಿಲ್ ದೇವಸ್ಥಾನನ ಹಿಂಗೆ ಅಂತೇಳಿ ಅಯ್ಯೋ ನನಗೂ ಸೇರಿಸಿ ನಮ್ಮ ಅಲ್ಲಿ ಸೆಕ್ಯೂರಿಟಿ ಮಾಡೋದನ್ನು ಸೇರಿಸಿ ಕಿತ್ತಾಡ್ಕೊಂಡು ನನ್ನ ಕೂಡ ಜಗಳ ಹಾಕೊಂಡು ಹೋಗ್ತು. ಅಮ್ಮ ಶಾಪ್ ಹಾಕಿ ಹೋಗ್ಬಿಡ್ತು ಹಿಂಗೆ ಅಂತ. ಹಿಂಗೆ ಬೇಜಾರಾಯ್ತಲ್ಲ. ಎಷ್ಟು ಜನ ಬೆಳಗಿಂದ 1000 ಜನ ಮಾತಾಡಿಸಿ 100 ಜನಕ್ಕೆ ಸೇವೆ ಮಾಡಿ ಏನು ಅಂತರ ಕಟ್ಟಿ ಫೋಟೋ ಕಟ್ಟಿ ಏನು ನಮ್ಮ ಕೈಲೇ ಸಹಾಯ ಮಾಡಿ ಬಂದು ಖುಷಿಯಿಂದ ಮಾಡೋದು. ಸಂಜೆ ಬಂದು ಮನಸ್ಸಿಗೆ ಬೇಜಾರು ಮಾಡಿದ್ರು. ಭಾಳ ಬೇಜಾರಾಗಿ ಕೂತಿದ್ದೆ. ಇಲ್ಲಿ ನೋಡಿ ಈ ಚಿಕ್ಕ ಕರು, ಇರಮ್ಮ ಚಿಕ್ಕ ಕರು ನೋಡಿರ್ತಾರೆ. ಈ ಚಿಕ್ಕ ಕರು ಇದು ತಾಯಿ ಮೊನ್ನೆ ತೀರೋಯ್ತು. ನಮ್ಮ ಕೆಲಸಗಾರ ನಿರ್ಲಕ್ಷ್ಯದಿಂದ ಸ್ವಲ್ಪ ಪೇಪರ್ ತಿಂದು ಇದು ತಾಯಿ ತೀರೋಯ್ತು. ಇದಕ್ಕೆ ನೋಡಿ ಬೇಜಾರಾಗ್ತಿತ್ತು. ಚಿಕ್ಕರು ಕಳ್ತಲ್ಲ, ಚಿಕ್ಕರು ಇದು ಬಿಳೆಕರು. ಇದು ನೋಡಿ ಬೇಜಾರಾಗ್ತಿತ್ತು. ಅಯ್ಯೋ ತಾಯಿ ತೀರೋಗ್ಬಿಡ್ತಲ್ಲ, ಇದಕ್ಕೆ ಹಸು ಇಲ್ವಲ್ಲ, ಇದು ತಾಯಿ ಇಲ್ವಲ್ಲ, ಏನು ಮಾಡೋದು, ಹಾಲು ಕುಡಿಯಲ್ವಲ್ಲ, ಸಣ್ಣ ಆಗ್ಬಿಡ್ತಲ್ಲ ಅಂತ. ವಿಚಿತ್ರ ಏನು ಸಂಗತಿ, ಇದು ಹಾಲು ಕರೆದು ಯಾರೋ ಪುಣ್ಯಾತ್ಮ ನಮ್ಗೆ ಹಸು ಕೊಟ್ಟಿದ್ದ ಈ ದೊಡ್ಡ ಮರದಿಂದ ದೇವಸ್ಥಾನಕ್ಕೆ ಅಂತ. ಈಗ ವೀಡಿಯೋ ಹಾಕಿದ್ದು ನೋಡಿ ಖುಷಿಗೆ ಹಸು ಕೊಟ್ಟಿದ್ದ ಪುಣ್ಯಾತ್ಮ ದುಡ್ಡು ಇಸ್ಕೊಂಡಾನೆ. ಇದು ನೋಡಿ ಇವರು ಹಾಲು ಕರೆದ. ಇಲ್ಲಿ ಹಾಲು ಕರೆದಾದ್ಮೇಲೆ ಇದನ್ನು ಬಿಟ್ಟೆ ಕರವ ಹಾಲು ಕುಡಿತಿತ್ತು. ನೋಡೋಣ ಅಂತ ಅಲ್ಲಿ ಆ ಕರು ಬಿಚ್ಚಿರೆ ಈ ಮಹಾತಾಯಿ
ಮನುಷ್ಯರಿಗೆ ನಿಯತ್ತಿರೋದಿಲ್ಲ. ಆಡಬಾರ್ದು ಆಡ್ತವೆ, ಮಾಡಬಾರ್ದು ಮಾಡ್ತವೆ. ನೋಡಿ ಮೂಗು ಪ್ರಾಣಿ ಒಂದೇ ಹಸು 2 ಕರು, ಅದು ಯಾವುದೋ ಕರು ಮಲಗಿದ್ದ ಹಸು ಎದ್ದು, ಈ ತಾಯಿ ಈ ಸಣ್ಣ ಕರು ಬಿದ್ದಿದ್ದಕ್ಕೆ ಮಲಗಿದ ಹಸು ಎದ್ದು ಫಸ್ಟಿಗೆ ಈ ಕುಡಿಸಿದ್ದೇ ಈ ಅನಾಥ ಕರಿಗೆ ಹಾಲ. ತದನಂತರ ಇದು ಬರುತ್ತೆ ನೋಡಿ, ಇದು ಅದರದ್ದು, ಇದು ತಾಯಿ ತೀರೋ ತಾಯಿದು ನೋಡಿ. ಅಂದಾದರೆ ಒಬ್ಬ ನರವಳ ಬಂದು ಮನಸ್ಸಿಗೆ ಬೇಜಾರು ಮಾಡೋಗ್ತಾನೆ. ಈ ಪ್ರಾಣಿ ಪಕ್ಷಿಗಳು ನೋಡಿ ಸರಿ, ಈ ಪ್ರಾಣಿಗಳು ಈ ಪಕ್ಷಿಗಳು ಎಲ್ಲ ನಮ್ಮ ಮನಸ್ಸಿಗೆ ಆನಂದ ಕೊಡ್ತವೆ. ಏಕೆಂದರೆ ನೋಡಿ, ಅಂದಾದರೆ ಈ ಕೆಲವು ಜನ ಎಲ್ಲ ಕೇಳ್ತಿದ್ರು ನನ್ನ, ಯಾಕೆ ಸ್ವಾಮಿಯರು ಬರೋಲ್ಲ, ಯಾಕೆ ಸ್ವಾಮಿಯರು ಕನ್ಸಂತ ಇಲ್ಲ, ಲೇಟ್ ಆಗುತ್ತೆ ಅಂತ. ಇವತ್ತು ಏನೋ ಬೆಳಗ್ಗೆದ್ದು ಯಾರ ಮುಖ ನೋಡಿದ್ದೆ ಗೊತ್ತಿಲ್ಲ. ವಿಪರ್ಯಾಸ ಏನಂದರೆ ಬೆಳಗ್ಗೆ ನೋಡ್ತೀರಿ, ನಮ್ಮ ದೇವಸ್ಥಾನ ಕೆಳಗೆ ಒಂಚೂರು ಮಾಹಿತಿ ತಪ್ಪಿದೆ, ಅಲ್ಲಿ ಅಕ್ಕಪಕ್ಕದ ಗಲಾಟೆ, ನಮ್ಮದಲ್ಲ ಅವರವರೇ ಗಲಾಟೆ, ನಂದು ಅಂತ 2 ದಿವಸ ಬಿದ್ದೋಗೋದಕ್ಕೆ ಗುದ್ದಾಡ್ತಿದ್ರು. ಈಗ ಅದಾದಮೇಲೆ ಯಾರೋ ಒಂದು ಅಕ್ಕ ಬಂದು ಲೇಡೀಸ್ ಅವ್ರು ಬಂದು ನನ್ನ ಮೊಮ್ಮಗನೂ ಕರ್ಕೊಂಬರ್ರಿ ಅಂತಾಳೆ. ಮಕ್ಕಳು ಅಪ್ಪ ಅಮ್ಮ ಬರಲ್ವಂತೆ ನೋಡಿ, ಅದು ಹೇಳ್ತಾರೆ ಅವರು ಓದಿದ್ದಾರೆ ಬರಲ್ಲ ಅಂತ. ಇಂಥ ವಿಪರ್ಯಾಸ. ತದನಂತರ ಮಧ್ಯಾಹ್ನ ಒಬ್ಬ ಬರ್ತಾನೆ ಪುಣ್ಯಾತ್ಮ, ಯಾರೋ ಒಂದು ತಾಯಿ ಒಳಗಡೆ ಅಳುತ್ತಿ ಹೇಳಿ ನನ್ನ ಮಗನಿಗೆ ಹುಷಾರಿಲ್ಲ ಅಂತ. ಒಬ್ಬ ಲೇಟ್ ಆಗುತ್ತಾ ಅಂತ ಜಗಳ ಆಡ್ತಾನೆ. ಇವತ್ತು ಬೆಳಗ್ಗೆದ್ದು 3 ದಿನ ಜಗಳ. ಸಂಜೆ ಮೇಲೆ ಬರ್ತಾರೆ ಆ ಪುಣ್ಯಾತ್ಗೀತಿ ತಾಯಿ, ಅಪ್ಪ ಆ ಗಂಡ ಮದುವೆಯಾರನೇ ಪುಣ್ಯ ಅಂತ ಕಣಪ್ಪ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಹಂಗೆ ಆಡಲಿಲ್ಲ ಕಣಪ್ಪ. ನನಗೆ ಅಸಹ್ಯ ಅನಿಸ್ಬಿಡ್ತಾವೆ ಅಮ್ಮನ ನೋಡಿ. ನಾನು ಅವಳು ತಂಗಿತ ಕರೀದೆ ಬರ್ತಾ ತಂಗಿ ಈ ಕಡೆ ಬಾಮ್ಮ ಅಂದರೆ ನನಗೆ ಜಗಳ ಆಡ್ತಾಳೆ ಅವಳು. ನೀನು ಯಾರು ಕೇಳೋಕ್ಕೆ ಸಿಮಿಗಿಲ್ ದೇವಸ್ಥಾನ ಅಂತಾಳೆ. ಅವೆಲ್ಲ ನೋಡಿ ಬನ್ಸಿ ಬೇಜಾರು ಮಾಡೋಬಲ್ಲಿ ಇದು. ಈಗ ಒಂದೊಂದ್ಸಲ ಅನಿಸುತ್ತೆ, ಇತ್ತೀಚೆಗೆ ನಾನು ಬರ್ತಾ ಇಲ್ಲ, ನೆನ್ನೆ ಇವತ್ತು ಬಂದು ತಪ್ಪು ಮಾಡಿಬಿಟ್ಟೆ ಅನಿಸ್ಬಿಡ್ತು. ಲೈವ್ಗೆ ಬರ್ತಾ ಇಲ್ಲ, ಜನ ನೋಡೋಕ್ಕೆ ಬರೋದಿಲ್ಲ ನಾನು. ನೆನ್ನೆ ಇವತ್ತು ಬಂದು ತಪ್ಪು ಮಾಡಿದೆ. ಇವತ್ತು ಸಂಜೆ ಬೇಗ ಬರಬೇಕಿತ್ತು. ಕೆಲವೊಂದು ಜನ ದೂರ ಬೆಳಗ್ಗೆ ಬರೋರು ದೇವ್ರನ್ನ ಕಾಯ್ತಾರೆ, ಸಂಜೆ ಟೈಮ್ ಬಂದುಬಿಡ್ತಾರೆ 4-5 ಗಂಟೆ ಮೇಲೆ. ಅವರು ದೇವ್ರನ್ನೂ ಕಾಯಲ್ಲ, ನನ್ನೂ ಕಾಯಲ್ಲ. ನನ್ನ ಕಾಯಲ್ಲೂ ಪರವಾಗಿಲ್ಲ, ದೇವ್ರ ಮುಂದೆ ನಿಂತ್ಕೊಳ್ಳೋದಿಲ್ಲ. ಆ ಜನಗಳು ಬರೋದು ದೇವಸ್ಥಾನಕ್ಕೋಸ್ಕರ ಬರ್ತಾರೋ, ಅಥವಾ ತೋರಾಣಿಕೆ ಮಾಡೋಕ್ಕೆ ಬರ್ತಾರೋ, ಅಥವಾ 4 ದಿನ ಪಬ್ಲಿಕ್ ನಮ್ಮನ್ನು ನೋಡಲಿ ಅಂತ ಬರ್ತಾರೋ ದೇವ್ರಿಗೆ ಗೊತ್ತು. ವಿಚಿತ್ರವಾದ ತಂಗಿಯರ, ವಿಚಿತ್ರವಾದ ತಾಯರ, ನಿಮ್ಮ ಮನೆ ನಿಮ್ಮ ಸಂಸಾರ ನೋಡ್ಕೊಳ್ರೋ, ಎಂಥ ಸಂಸಾರ. ನಿಮ್ಮ ಬಗ್ಗೆ ಇವತ್ತು ಅಸಹ್ಯ ಅನಿಸ್ಬಿಡ್ತಮ್ಮ ನನಗೆ. ನಿಜವಾಗ ನಿಮ್ಮನ್ನು ನೋಡಿ, ನಿಮ್ಮ ಸಂಸಾರ ಹಿಂಗೆ 4 ಜನ ಹೆಣ್ಮಕ್ಳು, 4 ಜನ 55 ವರ್ಷ 50 ವರ್ಷ 60 ವರ್ಷ ವಯಸ್ಸಾದ ಹೆಣ್ಮಕ್ಳು ಅಜ್ಜರು ಕೂಗಾಡ್ತಾರೆ. ಆ ಒಂದು ಮಗಳು ಒಂದು 20-25 ವರ್ಷ ಹುಡುಗಿ, 25 ವರ್ಷ 30 ಹುಡುಗಿ ಅಮ್ಮ ಅಬ್ಬಾ ತಾಯಿ, ಅವಳಂತೂ ಆಡಿದ್ಲು. ಈ ಗಂಡಸರು ನೋಡೋಕ್ಕಾಗಲಿಲ್ಲ, ಹಂಗಾಗ್ಬಿಟ್ಟು. ಯಾಕಿಂತ ಪಾಪ್ಚನ್ ಬರ್ತಿರೋ, ನಿಮ್ಗೆ ಅದು ಏನು ಬರುತ್ತೋ ಕರ್ಮ. ನಿಮ್ಮ ಮನೆ ನೀವು ಹೆಂಗೆ ಸಂಸಾರ ಮಾಡ್ತಿರೋ. ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸ್ಬಿಡ್ತಾವೆ ಅವನು ತಂಗಿ ಅಂತ ಕರೆದಿತ್ತು. ಪ್ರೀತಿಯಿಂದ ತಂಗಿ ಅಂತ ಬೆಳಗಿಂದ 1000 ಜನ ಕಾಣಿರ್ತೀವಿ, ಸಾಯಂಕಾಲ ಯಾವುದೋ ಒಂದು ನಾಯಿ ಬಂದು ಬೊಗಳೋಗ್ಬಿಡುತ್ತೆ, ಭಾಳ ಬೇಜಾರಾಗ್ಬಿಡುತ್ತೆ. ಇದು ನೋಡಿ ಈಗ ಮನಸ್ಸಿನ ಫೀಲಿಂಗ್ ಹೊರಟೋಗ್ಬಿಡ್ತು. ಮನುಷ್ಯರು ಅನಿಸ್ಬಿಡುತ್ತೆ ಸೆಕ್ಯೂರಿಟಿ ಜನಸೇವೆ ಮಾಡೋದು ಬೇಡ ಅನಿಸ್ಬಿಡುತ್ತೆ. ಅದಕ್ಕೆ ಇಲ್ಲಿ ನೋಡಿ, ಈಗ ನೋಡಿದ್ರೆ ಮನಸ್ಸಿಗೆ ಎಂತನೂ ಆನಂದ ಆಗುತ್ತೆ. ಏಮ್ಮ 2 ಕರು ವರ್ಷ ಗೋಮಾತೆ ನಮಗೂ ಹೊರತುಂಬ ಹಾಲು ಕೊಡ್ತಾಳೆ, ಅನ್ನ ಕೊಡ್ತಾಳೆ, ಹಾಲು ಕೊಡ್ತಾಳೆ, ಮೊಸರು ಕೊಡ್ತಾಳೆ. ಈ ನೋಡಿ ಎಳ್ಳನ್ನು ಸಂತೋಷ ಪಡಿಸ್ತಾಳೆ, ಖುಷಿ ಅನಿಸುತ್ತಲ್ವಾ? ಅಂದಾದರೆ ಈ ಥರ ತಾಯಾರಾಗ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ. ಅದೇನು ಬುದ್ಧಿ ಕಲಿಸಿರ ತಾಯಾರ? ಸಾಯಂಕಾಲ ಬಂದಿದ್ರಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅಂತ ಊರಸ್ ಹೇಳಿದ್ರಿ. ಯಾಕೆ ಆ ಊರಸ್ ಹೇಳಲ್ಲ ನಾನು, ಯಾಕೆ ಊರಸ್ ಕಳಿತೀರ? ಅಪ್ಪ ತಾಯಿ, ನಿನ್ನ ಗಂಡ ಅದು ಹೆಂಗೆ ನಿನ್ನ ಜೊತೆಗೆ ಸಂಸಾರ ಮಾಡ್ತೀಯನೋ ಹಂಗೆ ಆಡ್ತೀಯಲ್ವ ತಾಯಿ. ಏಯಪ್ಪ, ನಿನ್ನ ಸುದ್ದಿ ನೆನೆಸ್ಕೊಂಬಿಟ್ರೆ ನಮಗೆ ದರಿದ್ರ ಬರುತ್ತೆ. ನೀನು ಆಡೋದು ನೋಡ್ಬಿಟ್ರೆ ಅಯ್ಯಪ್ಪ ಅವನು ನಮ್ಮ ಹುಡುಗ ಸೆಕ್ಯೂರಿಟಿ ಮೇಲೆ ಬೀಳಕ್ಕೆ ಹೋಗ್ತಾಳವಮ್ಮ. ಮುಟ್ಟಿಯ ಮೈಯ ಅಂತಾಳೆ. ಅವು ಆ ತಂಗಿಯರ ನಾವು ಮುಟ್ಟೋದು, ಅವ್ನು ನಮ್ಮ ಸೆಕ್ಯೂರಿಟಿ ಮೇಲೆ ಜೋರು ಮಾಡ್ತಾಳೆ. ಅವ್ನು ಮೈ ಮುಟ್ಟಕ್ಕೆ ಬಂದ, ಹೋಗಮ್ಮ ಅಂತಿದ್ದಕ್ಕೆ ಮುಗಿತಲ್ಲ, ಮುಟ್ತೀಯನೋ ಅಂತಾಳೆ. ಅದೇ ಹೆಂಗೆ ನೀವು ಜೀವನ ಮಾಡ್ತೀರಾ ಅಂತ, ನಿಮ್ಮ ಜೀವನ ಎಲ್ಲ ಹೆಂಗೆ, ನಿಮ್ಮ ಮಕ್ಕಳಿಗೆಲ್ಲ ಹೆಂಗೆ ಸಂಸ್ಕಾರ ಕಲಿಸ್ತೀರಾ ಅಂತ ಇವತ್ತು ನನಗೆ ಅಸಹ್ಯ ಆಗ್ಬಿಡ್ತಪ್ಪ. ಇಂತಿತ್ತರ ದೇವಸ್ಥಾನಕ್ಕೆ ಬರ್ತಾರ ಅಂತ ತಾಯಿ ನಿಮ್ಮಂತಲ್ಲ, ಅದು ಯಾಕೆ ಕರ್ಸಿ ಅಂತಳೋ. ಆ ಪಾಪ ನೀವು ಯಾಕೆ ಬರ್ತೀರಪ್ಪ ಅಲ್ವಾ? ನಿಮ್ಮ ಅಕ್ಕಪಕ್ಕ ಮನೆಯವ್ರು ನಿಮ್ಮನ್ನೇನು ಉತ್ತುಮ್ರು ಅಂತ ಕರೀತಾರ? ಹೌದಾ? ಎಂತೆಂಥ ಬರ್ತಾರವ ತಂಗಿಯರು. ಅವ್ರು ಒಬ್ಬರು ನೋಡಿ ಅಕ್ಕಾರು ಬರ್ತಾರೆ, ಅವ್ರು ಹೆಣ್ಮಕ್ಳು ಬರ್ಬೋದು, ಗಂಡು ಮಕ್ಕಳು ಬರ್ತಾರೆ, ಕೈ ಮುಗಿಬೇಕು ಅಂತೆ. ಬೆಳಗ್ಗೆನೇ ಬಂದು ಯಾರೋ ಒಂದು ತಂಗಿ, ಅದು ಯಾವ ತಂಗಿ, ಅವಳೊಬ್ಬಳು ತಂಗಿ ಬಂದಳು. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಡೈಪರ್ ಅಂತ ದೇವಸ್ಥಾನಕ್ಕೆ ಎಸ್ತೋದ್ಲು. ಅವನ್ಯಾರೋ ಪುಣ್ಯಾತ್ಮ, ಅವನು ಯಾರೋ ಗೊತ್ತಿಲ್ಲ. ಪುಣ್ಯಾತ್ಮ ನಮಸ್ಕಾರ ಕಣೋ, ಅದು ಮಾತಾಡ್ಸೋಕ್ಕೆ ಟೈಮ್ ಆಗಲಿಲ್ಲ. ಆ ಡೈಪರ್ನ ತೆಗೆದು ಆ ಹುಡುಗಿ ಹಚ್ಚಿ ಡೈಪರ್ನ ಯಾರೋ ಇನ್ನೊಬ್ಬ ಭಕ್ತ ಬಂದು ತಗೊಂಡು ಕೆಳಗೆ ಎಸ್ತ. ಡೈಪರ್ನ ಬಾಟಿನ ದೇವಸ್ಥಾನಕ್ಕೆ ಎಸ್ತೋಗ್ತ ಅವಳು. ಇನ್ಯಾರೋ ಪುಣ್ಯಾತ್ಮ ಬಂದು ಡಸ್ಟ್ಬಿನ್ಗೆ ಎಸ್ತೋದ. ಇವತ್ತು ಯಾಕೋ ಇಂಥ ಕರಂದವ್ರು ಬಂದರೆ ಹೆಂಗೆ ದೇವಸ್ಥಾನ ನಾವು ಮೇಂಟೈನ್ ಮಾಡೋದು? ಇನ್ನು ನಮ್ಮ ಕಾನೂನಲ್ಲಿ ಮತ್ತು ನಮ್ಮ ಸರ್ಕಾರದಲ್ಲಿ ನಾವಿಲ್ಲಿ ಕಷ್ಟಪಡ್ತಾ ಇರ್ತೀವಿ. ನಾವಿಲ್ಲಿ ರಾತ್ರಿ ನಿದ್ದೆ ಮಾಡಿ ನೋಡಿ ಈಗ ಹಾಲು ಕರೆತ ಕೂತೀವಿ, ಇನ್ನೂ ಒಳಗೆ ಬಂದೀವಿ. ಬೆಳಗ್ಗೆ 4-5 ಗಂಟೆ ಎದ್ದು ಸೇವೆ ಮಾಡ್ತೀವಿ. ಯಾರಾದರೂ ಒಂದೊಂದು ಕ್ಷಣಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಬಂದು ಇಲ್ಲಿ ಸತ್ಕರಿಸ್ತಾರೆ. ನಾವು ಇವ್ರು ಮಾಡೋದು ಕಾಣೋದೇ ಇಲ್ಲ ನಿಮ್ಮ ಕಣ್ಣಿಗೆ. ಏನಯ್ಯ ಪ್ರಪಂಚ. ಒಬ್ಬೊಬ್ಬರು ಬರ್ತಾರೆ, ಕೈ ಮುಗಿಬೇಕು ಅನ್ಸುತ್ತೆ. ಎಂತೆಂಥ ಭಕ್ತರು ಬರ್ತಾರೆ, ಎಂತೆಂಥ ಅಂದಾತರು ಬರ್ತಾರೆ, ಅಕ್ಕಿ ತಗೊಂಬರ್ತಾರೆ, ಬೆಲ್ಲ ತಗೊಂಬರ್ತಾರೆ, ಸೀರೆ ತಗೊಂಬರ್ತಾರೆ, ಅಣ್ಣ ಚೆನ್ನಾಗಿದೆಯಾ ಅಂತಾರೆ. 1 ರೂಪಾಯಿನೂ ನಮಗೆ ಕಾಣಿಕೆ ಹಾಕಿ ಹೊಟ್ಟೆ ಊಟ ಕೊಡೋಗ್ತಾರೆ. ಇದು ಯಾವುದೋ ಒಬ್ಬರು ಬಂದುಬಿಟ್ಟು ಇಬ್ಬರು ಬಂದ್ಬಿಟ್ಟು ಮನಸ್ಸಿಗೆ ಅಸಹ್ಯ ಅನಿಸ್ಬಿಡ್ತಾರೆ, ಬೇಜಾರು ಅನಿಸ್ಬಿಡುತ್ತೆ. ಅದ್ರ ಮಧ್ಯೆ ಖುಷಿ ಪಡೋಣ, ಭಾಳ ಖುಷಿ ಆಗ್ತದೆ, ಭಾಳ ಸಂತೋಷ ಆಗುತ್ತೆ. ಅಮ್ಮ ಈ ತಾಯಿ ನನಗೂ ಅನ್ನ ಕೊಡ್ತಾಳೆ, ಕೊಡಲ್ಲ ಅಲ್ಲಿ ಅವನಿಗೂ ಕೊಡ್ತಾಳೆ.
ಇದೆಂಥ ತಾಯಿನ ಮಾತೆಗಳು ಹಾಂ ಅಂದಾದರೆ ಇಂಥ ತಾಯಿಯರು ಸಾವಿರಾರು ಜನ ಗಲಾಟೆ ಮಾಡೋರು ಬರೋರು 100 ಜನ 10 ಜನ ಒಳ್ಳೆಯರು ಬರಪ್ಪ ಸಾಕು, ಅದಕ್ಕಿಂತ ಸುತ್ತಿ ಏನಿಲ್ಲ. ಇವತ್ತು ಯಾಕೋ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸ್ಬಿಡ್ತು. ಸೊ ನಾವು ಎಂಥವ್ರನ್ನ ತಂಗಿಯರು ಅಂತ ಕರಿತೀವಿ, ಎಂಥವ್ರು ಅಕ್ಕ ಅಂತ ಕರಿತೀವಿ. ಅಪ್ಪ ಯಾವಳೊಬ್ಬಳು ತಂಗಿ ಬಂದು ನನ್ನ ಜೀವನ ಅಸಹ್ಯ ಮಾಡೋಕ್ಬಿಟ್ಲು. ಇವತ್ತು ಈ ಜನಸೇವೆ ಮಾಡೋದೇ ಬೇಡ ಅನ್ಸ್ಬಿಡ್ತು. ಈ ಮಾಧ್ಯಮಗಳಲ್ಲಿ ಈ ಅವ್ರು ಮುಟ್ಟಂಗಿಲ್ಲ ಇವರು ಮುಟ್ಟಂಗಿಲ್ಲ ಹಂಗಂತೆ ಹಿಂಗಂತೆ ಬೈತಾರಂತೆ ಅಂತ ಹಾಕಿ ಬೇರೆ ಸುಮ್ಮನೆ ನೋಡಿ ನನಗೂ ಭಯ, ನಾನು ಕೆಳಗೆ ಹೋಗ್ತಾ ಇರಲ್ಲ. ಅದು ನೆನ್ನೆ ಇವತ್ತು ಯಾರೋ ನೆನ್ನೆ ಒಂದು ತಂಗಿ ಬಂದು ಪುಣ್ಯತ್ಕಿತಿ, ಅಣ್ಣ ನೀನು ಮುಟ್ಟಿದ್ಕೆ ನನ್ನ ಮಗು ಎದ್ದು ಕುತ್ಕೊತಾ ಇದೆ, ಇನ್ನೊಂದ್ಸರಿ ಮುಟ್ಬಿಟ್ಟು ಮಗು ನಡೆಯುತ್ತೆ ಅಂತ ಬಂದು ಖಾಲಿ ಬೀಳಕ್ಕೆ ಬಂದು. ಆಗ ನಾನು ನೆನ್ನೆ ತಂಗಿ ನೋಡೋಕೆ ಅಂತ ಹೋದೆ, ಜನ ನೋಡಿದೆ. ಇವತ್ತು ಹಂಗೇನೆ ಬೆಳಗ್ಗೆನೆ ಯಾವುದೋ ಒಂದು ತಾತ ಮುಟ್ಟಿನ ಬದುಕ್ತೀನಪ್ಪ ಅಂತ ಬಂದ. ಅವ್ನು ಮುಟ್ಟಕ್ಕೆ ಅಂತ ಹೋದೆ, ಹಂಗೆ ಒಬ್ಬರು ಮುಟ್ಟಬಾರ್ದು ಎಲ್ಲ ಮುಟ್ಟಿದೆ. ಅವ್ರನ್ನ ಯಾರೋ ಒಳ್ಳೆ ಮಾಡೋಕ್ಕೆ ಹೋಗಿ ಸಾಯಂಕಾಲ ಬೈಸ್ಕೊಂಬಂದೆ. ನನಗೇ ಬೈದಾಕ್ಕೊಳ್ಳ ಅವಮ್ಮ ಅಂತ. ಯಪ್ಪ ಯಾರ ಮನೆಗೆ ಹುಟ್ಟಬಾರ್ದು ಅಂತಾರೆ ಅವ್ವ ತಾಯಾರ. ನನ್ನ ಅಕ್ಕಂಗಾರ ಇದ್ರೆ ಮಕ್ಕಳು ಬಿಡ್ತಿದ್ದೆ, ನಮ್ಮ ಹೆಂಡತಿ ಮಕ್ಕಳ ರೋಡಿಗೆ ಬಂದುಬಿಟ್ಟಿದ್ರೆ ಹೆಂಗೆ ಆಡ್ಬಿಟ್ಟಿದ್ರೆ ಹರ್ಗಂಗೆ ಹೊಡಿತಿದ್ದು ನಾನು. ಅವ ಪುಣ್ಯಾತ್ಮ ಸುಮ್ಕೆ ಹೋದ. ಏಯಪ್ಪ ಎಂತೆಂಥವ್ರು ಬರ್ತಾರಪ್ಪ ಪುಣ್ಯಾತ್ಮರು. ಹಾಂ ಹಾಂ ತಮ್ಮ ನಮಸ್ಕಾರ ಕಳ್ಳಿ ತಮ್ಮ ಅಂತೂ ಸುಮ್ಕೋಗ್ಬಿಟ್ಟ. ಪಾಪ ಅವನಿಗೆ ಅಸಹ್ಯ ಅನಿಸ್ಬಿಡ್ತು. ಪಾಪ ಅವ ಹುಡುಗ ಏನು ಮಾತಾಡಲಿಲ್ಲ. ಹಾಂ ಅಂದಾದರೆ ಹೆಂಗಿದೆ ಸ್ವರ್ಗ ತೋಸಲೆ, ಹೆಂಗಿದೆ ಖುಷಿ. ಹಾಂ ಹಾಲು ಕರೆಯಕ್ಕೆ ಬರ್ತೀರಾ? ಪುಣ್ಯಾತ್ಮ ಯಾರೋ ಹಸು ಕೊಟ್ಟಿದ್ದ, ಹೊಟ್ಟೆ ತುಂಬ ಹಾಲು ಕೊಡ್ತೈತಿ. ಊಟ ಮಾಡೋಕ್ಕೂ ನಿಮ್ದಿಲ್ಲರಪ್ಪ. ಊಟನೇ ಮಾಡಿದ್ರೆ ಬೆಳಗಿಂದ ಏನು ತಿಂದಿರೋದಿಲ್ಲ. ನಮ್ಮ ಮನೆ ಬರ ನೋಡಿ ಸಾಯಂಕಾಲ ಬಂದು ಉಂಡೋರು ಆಯಿತು. ನಾನು ಅವಳ ನಂಗೆ ಬೈದೋದ್ಲು. ಏಯಪ್ಪ ಸಿಮಿಗಿಲ್ ದೇವಸ್ಥಾನ ಅಂತಾಳೆ, ಸಿಮಿಗಿಲ್ ದೇವ್ರೆ ಅಂತಾಳೆ. ಯಪ್ಪ ದೇವ್ರೆ ಸಿಮಿಗಿಲ್ ದೇವರು ದೇವಸ್ಥಾನಕ್ಕೆ ಯಾಕೆ ಬರ್ತೀರಪ್ಪ ಅಲ್ವಾ? ನೀವು ಇಲ್ಲೇ ಈ ದೇವಸ್ಥಾನ ಅಲ್ಲ, ನೀವು ಯಾವ ಊರಿಗೋರು ಇಚ್ಚು ನಿಮ್ಮ ಮನೆಯವರ ಇವತ್ತು ನೋಡಿ ಕಲ್ತ್ಕೊಂಬಿಟ್ಟೆ. ನೀವು ಅಲ್ಲಿ ಸಂಸಾರಸ್ಥರು ಅಲ್ಲ, ಸರಿ ಗೃಹಸ್ಥರು ಅಲ್ಲ, ಗೃಹಿಣಿಯೂ ಅಲ್ಲ ನೀವು. ಕೆಲವೊಬ್ರು ಬರ್ತಾರೆ ತಂಗಿಯರು ಅಕ್ಕರು ತಾಯಿಯರು ಕೈ ಮುಗಿಬೇಕು ಅನ್ಸುತ್ತೆ. ಅಣ್ಣ ಅಪ್ಪ ತಮ್ಮ ಅಣ್ಣ ಅಂತ ತಮ್ಮ ಅಂತಾರೆ. ನಾವೇ ಪ್ರೀತಿಯಾಗಿ ಅವ್ರು ನೋಡಿ ಸಂಸ್ಕಾರ ನೋಡಿ ಕೈ ಮುಗಿತೀವಿ. ತಂಗಿಯರ ಅಕ್ಕರ ಅಮ್ಮಾರ ಅಂತೀವಿ, ತಮ್ಮಗಳ ಅಣ್ಣ ಅಂತೀವಿ. ಈಗ ಕೆಲವೊಂದು ಜನ ಬಂದು ಆ ಪದಕ್ಕೆ ಅಪಾರ್ಥ ಮಾಡೋಗ್ಬಿಡ್ತಾರೆ. ಬೇಜಾರು ಮಾಡ್ಕೊಬೇಡಿ, ಇದು ನೋಡಿ ಖುಷಿಪಡಿ.